ಇನ್ನು ಇತ್ತ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಯಲ್ಲಿ ಪಾಕ್ಗೆ ಛೀಮಾರಿ ಹಾಕಲಾಗಿದೆ. ಪರಮಾಣು ದಾಳಿ ಬೆದರಿಕೆಗೆ ಭದ್ರತಾ ಮಂಡಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಪಹಲ್ಗಾಮ್ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾ ಭಾಗಿಯಾಗಿದೆಯಾ? ಪಾಕಿಸ್ತಾನಕ್ಕೆ ಯುಎನ್ಎಸ್ಸಿ ಸದಸ್ಯರು ತೀಕ್ಷ್ಣವಾದಂತಹ ಪ್ರಶ್ನೆ ಮಾಡಿದ್ದಾರೆ. ಭಯೋತ್ಪಾದಕ ದಾಳಿಯನ್ನ ವ್ಯಾಪಕವಾಗಿ ಖಂಡಿಸಿದೆ ಸಭೆ. ಪಾಕಿಸ್ತಾನಕ್ಕೆ ಜವಾಬ್ದಾರಿಯ ಅಗತ್ಯದ ಪಾಠ ಮಾಡಿದ್ದಾರೆ ಈ ಸಭೆಯಲ್ಲಿ. ಧಾರ್ಮಿಕ ಗುರುತಿನ ಆಧಾರದಲ್ಲಿ ನಡೆಯುವಂತಹ ದಾಳಿಗೆ ಖಂಡನೆ ವ್ಯಕ್ತಪಡಿಸಲಾಗಿದೆ. ಕ್ಷಿಪಣಿ ಪರೀಕ್ಷೆ ಹಾಗೆ ಪರಮಾಣು ಬೆದರಿಕೆಯನ್ನ ಪಾಕ್ ಹಾಕಿತ್ತು. ಇದಕ್ಕೆ ಛೀಮಾರಿ ಹಾಕಿದೆ ಈ ಸಭೆಯಲ್ಲಿ ವಿಶ್ವಸಂಸ್ಥೆ. ಸಚಿವರ ಹೇಳಿಕೆಯನ್ನ ಉಲ್ಲೇಖಿಸಿ ಪಾಕ್ ಯುದ್ಧೋನ್ಮಾದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಪಾಕ್ನ ಕ್ಷಿಪಣಿ ಪರೀಕ್ಷೆ ಪರಮಾಣು ಬೆದರಿಕೆಯಿಂದ ಉದ್ವಿಗ್ನತೆ ಸೃಷ್ಟಿಯಾಗ್ತಾ ಇದೆ. ಉದ್ವಿಗ್ನತೆ ಹೆಚ್ಚಿಸೋದಕ್ಕೆ ಪಾಕ್ ಧೋರಣೆ ಕಾರಣ ಅಂತ ಯುಎನ್ಎಸ್ಸಿ ಸಭೆಯಲ್ಲಿ ಛೀಮಾರಿ ಹಾಕಿದೆ. ಜೊತೆಗೆ ಪ್ರಶ್ನೆಗಳನ್ನ ಕೂಡ ಕೇಳಿದೆ. ಪಹಲ್ಗಾಮ್ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾ ಭಾಗಿಯಾಗಿದೆಯಾ ಅಂತ ತೀಕ್ಷ್ಣ ಪ್ರಶ್ನೆಗಳ ಸುರಿಮಳೆ ಇತ್ತು ಪಾಕ್ಗೆ. ಜೊತೆಗೆ ಛೀಮಾರಿ ಎದುರಿಸಬೇಕಾಯಿತು. ವ್ಯಾಪಕ ಖಂಡನೆ ವ್ಯಕ್ತವಾಯಿತು. ವಿಶ್ವಸಂಸ್ಥೆಯ ಸಭೆಯಲ್ಲಿ ಪಾಕ್ನತ್ತ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಪಾಕಿಸ್ತಾನಕ್ಕೆ ಜವಾಬ್ದಾರಿಯ ಅಗತ್ಯದ ಪಾಠ ಮಾಡಿದೆ ಸಭೆ. ಧಾರ್ಮಿಕ ಗುರುತಿನ ಆಧಾರದಲ್ಲಿ ನಡೀತಾ ಇರುವಂತಹ ದಾಳಿಗೆ ಖಂಡನೆ ವ್ಯಕ್ತವಾಗಿದೆ. ಜೊತೆಗೆ ಇತ್ತೀಚೆಗೆ ಪಾಕ್ ಹೇಳಿಕೆಯನ್ನ ಕೊಟ್ಟಿತ್ತಲ್ಲ, ಪರಮಾಣು ಬೆದರಿಕೆಯನ್ನ ಹಾಕಿತ್ತಲ್ಲ, ಇದಕ್ಕೂ ಕೂಡ ಛೀಮಾರಿ ಹಾಕಿದೆ. ಸಚಿವರ ಹೇಳಿಕೆಯನ್ನ ಉಲ್ಲೇಖಿಸಿ ಪಾಕ್ ಯುದ್ಧೋನ್ಮಾದಕ್ಕೆ ಖಂಡನೆ ವ್ಯಕ್ತವಾಗಿದೆ. ಅದರ ನಡುವೆ ಕ್ಷಿಪಣಿ ಪರೀಕ್ಷೆ ನಡೆಸೋದು, ಪರಮಾಣು ಬೆದರಿಕೆಯನ್ನ ಹಾಕೋದು, ಇದರಿಂದ ಉದ್ವಿಗ್ನತೆಯ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಪಾಕ್ಗೆ ಈ ಸಭೆಯಲ್ಲಿ ಛೀಮಾರಿ ಹಾಕಲಾಗಿದೆ.